ಕರಗಿಳಿದು ಬಂದ ಕರೆ ಯೌವನವೆಂಬ ಮದದಲ್ಲಿ ನನಗೆ ತನ್ನ ದೇಹವನ್ನು ಅರ್ಪಿಸಿದ ಆ ರಂಜನಿಗೆ ನನ್ನ ಪ್ರೇಮದ ಹುಚ್ಚು ಹಚ್ಚೆ ಅವಳ ಹಣದ ಟ್ರೆಜೋರಿಯನ್ನೇ ಬರಿದು ಮಾಡಿ ನನ್ನ ಹೃದಯದಲ್ಲಿ ಭಕ್ತಿ ಗಾಳಿಯನ್ನು ಬೇಯಿಸಿದ ಆ ವಾದಿರಾಜನು ಕಣ್ಣು ಧಿಕ್ಕರಿಸದಿದ್ದರೆ ಅದು ಅಲ್ಲದೆ ನಾನೇ ಜಮೀನ್ದಾರ ಎಂದು ಚಂಬ ಕೊಚ್ಚಿಕೊಳ್ಳುತ್ತಿರುವ ಆ ವಾದಿರಾಜನ ಚೊಕ್ಕನ್ನು ಧಿಕ್ಕರಿಸದಿದ್ದರೆ ನಾಮ್ ರಾಜೇಂದ್ರನಯೇ ಅದಕ್ಕಾಗಿ ಹೇಳುತ್ತಾರೆ ಹೈವಾನ್ ಹೋ ಮತ್ ಮೇರಾ ಪ್ಯಾರೆ ಪ್ಯಾರ್ ಸೋಚ್ ಕರ್ ದಿವಾಣಿ ಅಂತ ಬಂದಂತಾಯ್ತು ನನ್ನ ಬಂಗಾರದ ಜಿಂಕೆ ಬರ್ಲಿ ಬರ್ಲಿ ಸವಿ ಸ್ವಪ್ನದ ಮಾತಿನಿಂದ ಶೃಂಗಾರಮಯದ ಹಂದರ ಹಾಕುವೆ ಎಂದು ಸುಂದರ ಮಾತನ್ನು ಹೇಳಿ ಓಡಿ ಮಾಡಿ ಹಾರಾಡಿಸಿ ಕತ್ರಿ ಹಾಕುವೆ ಆ ಪ್ರೇಮದ ಹಕ್ಕಿಗೆ. ಹಲೋ ರಾಜೇಂದ್ರ. ಹಲೋ ರಂಜಿನಿ. ಇದೇನಿದು ಸುಟ್ಕೇಸ್? ಅದೆಲ್ಲ ಇರ್ಲಿ, ಬಂದು ತುಂಬಾ ಸಮಯವಾಯ್ತೆ. ಮತ್ತೇನು ರಂಜಿನಿ, ಸುಖ ಸಿಗದೆ ಹೋದಾಕ್ಷಣ ಎಲ್ಲಿಗಾದರೂ ಹೋಗಬೇಕಲ್ಲ. ಅದು ಮೇಲಾಗಿ ಶ್ರೀಮಂತರ ಜೊತೆ ಸ್ನೇಹ ಬೇಯಿಸಿದಾಕ್ಷಣ ಅವರು ಬರುವ ಹಾದಿಯನ್ನು ಕಾಯುತ್ತಾ ನಿಲ್ಲಬೇಕಲ್ಲ ಈ ಬಡವ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನೋಡಿ, ನಾನ್ ಬೇಗ ಬರ್ಬೇಕು ಅಂತ ಮಾಡ್ದೆ, ಆದ್ರೆ ಅಣ್ಣ ಮನೇಲಿ ಇದ್ದ, ಅವನ್ ಮಾತ್ರ ಬೇಗ ಹೋಗ್ಲಿಲ್ಲ. ಅದಕ್ಕೆ ಸ್ವಲ್ಪ ತಡವಾಯ್ತು. ನೋಡು ರಂಜಿನಿ, ಪ್ರೇಮ ಬೆಳೆದ ನಂತರ ಪ್ರೇಮಿಗೆ ಸುಖ ನೀಡಲು ಬರುವುದು ಮುಂದಿನ ಬಾಗಿಲಿನಿಂದಲ್ಲ, ಹಿಂದಿರುವ ಹಿತ್ತಲಿನ ಬಾಗಿಲಿನಿಂದ. ರಂಜಿನಿ, ಬರೀ ನೀನು ಪ್ರೇಮದ ರುಚಿಯನ್ನು ಮಾತ್ರ ಕಂಡಿರುವೆ, ಆದರೆ ಆ ಪ್ರೇಮದ ಬಳ್ಳಿಯನ್ನು ಹೇಗೆ ಬೆಳೆಸಬೇಕೆನ್ನುವ ಬುದ್ಧಿ ನಿನಗಿಲ್ಲ. ಅದು ಹೋಗಲಿ ಬಿಡು. ಅಂದು ನಾನು ಹೇಳಿದ ವಿಷಯ ಎಸ್, ತಂದಿದ್ದೇನೆ, ತೆಗೆದುಕೊಳ್ಳಿ. ಹಾ ಹಾ, ಅಷ್ಟೊಂದು ಆತರ ಬೇಡ. ನೋಡಿ, ನಿಮ್ಗಾಗಿ ಹಣ ತಂದಿರುದು. ಹಾಗೆ ನಾನು ನಿಮ್ಗೊಂದು ವಿಷಯ ತಿಳಿಸ್ಬೇಕು. ತೆಗೆದುಕೊಳ್ಳಿ. ಅದಕ್ಕೇಕೆ ಅಷ್ಟೊಂದು ಆತುರ ನನ್ನ ಅರ್ಧಾಂಗಿನಿ? ಪ್ರೇಮಿಗಳಿಬ್ಬರು ಒಂದಾಗಿದ್ದರೆ ಸಾಕು, ಮಾಂಗಲ್ಯದ ಅವಶ್ಯಕತೆಗೆ ಆತುರ ಬೇಕೆ? ಹಾ ಹಾ, ಹಾಗಲ್ಲ. ಆದ್ರೆ ನೀನೀಗ ಈ ಸಂತೋಷ ಸಮಯದಲ್ಲಿ ಹಣ ಕೊಟ್ಟು ನಾನು ಆ ವಿಷಯ ತಿಳಿಸ್ಬೇಕೆಂದು ಮಾಡಿರುವೆ. ಮತ್ಯಾವ ಸಂತೋಷದ ವಿಷಯ ರಂಜಿನಿ? ಪ್ರೇಮದ ಸುಖಕ್ಕಿಂತ ಹೆಚ್ಚಿನ ಸುಖ ಮತ್ಯಾವುದಿದೆ? ನಾನೀಗ ನಾಚಿಕೆ ಏಕೆ? ನಗು ನಗುತ್ತಾ ಹೇಳಬಾರದೆ? ನೋಡು ರಂಜಿನಿ, ಇಂಥ ಹಸಿರು ತುಂಬಿದ ವನದಲ್ಲಿ ಪ್ರೇಮಿಗಳಿಬ್ಬರು ಸುಖದ ಲೋಕದಲ್ಲಿ ತೇಲಾಡುತ್ತಿರುವಾಗ ಅದಕ್ಕೇಕೆ ಭಯ? ಹೇಳು. ಭಯವೇನಿಲ್ಲ. ನೋಡಿ, ನಾನೀಗ 3 ತಿಂಗಳ ಗರ್ಭಿಣಿ. 3 ತಿಂಗಳ ಗರ್ಭಿಣಿಯೇ? ಏಕೆ ಗಾಬರಿ ಆಯ್ತೆ? ಚೇಚೆ, ಗಾಬರಿ ಏನಿಲ್ಲ. ಈ ಸಂತೋಷದ ವಿಷಯವನ್ನು ಕೇಳಿ ಮಕ್ಕಳನ್ನು ಮದುವೆಗಿಂತ ಮುಂಚೆ ಮಕ್ಕಳನ್ನು ಕಾಣುವ ಅದೃಷ್ಟವಂತರು ನಾವೆಂದು ಸಂತೋಷ ಪಟ್ಟೆ ಅಷ್ಟೇ. ಹಾ ರಂಜಿನಿ, ಇಂದು ಈ ನಿನ್ನ ಹಣ ತೆಗೆದುಕೊಂಡು ಹೋಗಿ ಬೇಗನೆ ಮದುವೆಗೆ ಸಿದ್ಧತೆ ಮಾಡುವೆ, ಆಯಿತೆ? ಹಾಗೆ ತೆಗೆದುಕೊಳ್ಳಿ ಹಣವನ್ನು. ಹಾ ರಂಜಿನಿ, ಈ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರದು, ನನ್ನ ಕಾಣಕ್ಕೋಗಿಲಿ.
ಹುಚ್ಚ, ಸ್ವಲ್ಪ ಆದ್ರೂ ಮೈ ಮೇಲೆ ಕಬರಿ ಇದೆ ಏನು? ಹೆಣ್ಮಕ್ಳು ಓಡಾಡ್ತಿದ್ರು ಏನು? ಕಬರಿ ಏನಾದ್ರೂ ಇದೆಯೇನೋ? ರಂಜಿನಿ, ಹೊಡೆಯಬೇಡ ರಂಜಿನಿ, ಹೊಡೆಯಬೇಡ. ಪಾಪ ಅವನು ಹುಚ್ಚ, ಅವನಿಗೇನು ಗೊತ್ತು ಶ್ರೀಮಂತರು ಬಡವರು ಎನ್ನುವ ವಿಚಾರ. ಹೋಗಲಿ ಬಿಡು, ಏನೋ ತಿಳಿಯದೆ ಹಾದಿದ್ದಾನೆ. ಹುಚ್ಚ ಹುಚ್ಚ ನಾನು ಹುಚ್ಚಪ್ಪ, ನಾನು ಹುಚ್ಚ. ನೀವು ಭಕ್ತದ ಬರಿದೆ ಮಾಡುವ ಮಂಗೆಗಳು, ಜೋಕೆ ವ್ಯಂಗ್ಯತನದ ಹಾರಾಡುವ ಗಂಗೆರು ಹೊಟ್ಟಿ, ಕರಿತಿ ಗಂಗೆ ಅಂತಿರುವ ಅಕ್ಕ ತಂಗಿರಿಯ ಕೈಯಾಳಿ ಎಂದು ಗಳಿಸಿ ನಗುವ ಸಮಾಜ ಈ ಹೆಣ್ಣುಗಳ ಸಮಾಜ. ಅದು ಅಲ್ಲದೆ ಬಗಿಚಿನಲ್ಲಿ ಅಂಗಲಾಚಿ ಕೂಡಿಕೊಂಡು ಮಿಂಡನಿಗೆ ಚಂಡನದ ಮಾತನ್ನು ಹೇಳಿ ಮನೆಯಲ್ಲಿ ಮಾತಾಪಿತರನ್ನು ಮರೆಸಿ ಕೊಂಗನಂತೆ ಕೊಂಗಿಗೆ ಹಾರಾಡಲು ಹಚ್ಚುವ ಸಮಾಜ ಹೆಣ್ಣುಗಳ ಸಮಾಜ. ನಂಬೇಡ್ರಪ್ಪ, ನಂಬೇಡ್ರಿ. ಶ್ರೀಮಂತರ ಮಕ್ಕಳನ್ನು ನಂಬಿ ನರಕ ಸೇರಬೇಡಿರಿ. ಸೊಕ್ಕಿನದ ಹೆಣ್ಣೆ, ನೀನು ಹೊಡೆದಿರುವ ಈ ಕಣ್ಣಿಗೆ ನೀನೇ ಬಂದು ಮುದ್ದು ಕೊಡುವ ಕಾಲ ಬರುತ್ತಿದ್ದರೆ ನನ್ನ ಹೆಸರು ಹೋಚನೆ ಅಲ್ಲ, ಹೋಚನೆ. ಏ ಹುಚ್ಚ, ಹೋಗೋ ಹೋಗು. ರಾಜೇಂದ್ರ, ನಾನ್ ಬಂದು ತುಂಬಾ ಹೊತ್ತಾಯ್ತು, ನಾನ್ ಬರ್ತೀನಿ. ಬಾಯ್. ಹೋಗು ಹೋಗು ರಂಜಿನಿ, ಹೋಗು. ನನ್ನ ಹಾಗೆ ಅದೆಷ್ಟು ಪರಪುರುಷರಿಗೆ ಸೆರಗು ಹಾಸಿ ಆ ಪಾಪದ ಪಿಂಡವನ್ನು ಹತ್ತಿರುವೆಯೋ ಏನೋ. ಕಾಲೇಜಿನಲ್ಲಿ ಪ್ರೇಮ ಬೆಳೆದಾಕ್ಷಣ ನಿನ್ನಂತ ಆದರದ ಹೆಣ್ಣಿಗೆ ನಾನು ಗಂಡನಾಗಬೇಕೇ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನಂತ ಆದರದ ಹೆಣ್ಣಿಗೆ ನಾನು ತಾಳಿ ಕಟ್ಟಿದರೆ ಹುಟ್ಟಿದು ಹೋಗುವುದು ನನ್ನ ಹಠ. ಸಮಯ ನೋಡಿ ಸಂಚು ಮಾಡಿ ಹೊಂಚು ಹಾಕಿ ನಿನ್ನಣ್ಣನ ಮಾನ ಮಣ್ಣು ಮುಕ್ಕಿಸಿ ಹೋದರೆ ನನ್ನ ಹೆಸರು ರಣರಂಗದಲ್ಲಿ ಧುಮುಕಿದ ರಾಜೇಂದ್ರನೇ